ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ ನೀರು ಬಂದವ್ರೆ, ನೀರು ಹಚ್ಚಿ ಒಳಗೆ ಹೋಗಿದ್ದೇವೆ. ಟೈಮ್ 9:20 ಕಡಿಮೆ ಐತೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ನಾನು ಬಟ್ಟೆ ಎಲ್ಲ ತೊಳೆದು ಹಾಕ್ತಾರೆ, ಬಾಂಡೆ ಕೂಡ ತೊಳೆದೀನಿ. ಬಟ್ ಈ ಬಾಂಡೆ ಎಲ್ಲ ತೊಳೆದು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಒಂದು ಸ್ವಲ್ಪ ಹೊರಗಡೆ ಹೋಗೋದೈತ್ರೆ. ನಾನು ಹೋಗೋದಾಗ್ತೈತೆ, ನಮ್ಮ ಯಜಮಾನ್ರು ಹೋಗೋದಾಗ್ತೈತೆ ಗೊತ್ತಿಲ್ಲ. ನೋಡಿರಿ, ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಇನ್ನು ಇವಾಗ ಚಹಾ ಕುಡ್ದಿರೋದು. ನನ್ನ ಮಗ ಊಟ ಮಾಡಿ ಹೋಗ್ಯಾನ. ಜಸ್ಟ್ ಹಿಟ್ಟು ನೀರು ರೊಟ್ಟಿ ಮಾಡಿದೆ ರೀ. ಬಾಂಡೆ ಮೊದಲೇ ತೊಳ್ಕೊಂಡು ಬಂದು ಇಟ್ಟಿದ್ದೆ ನೋಡಿರಿ. ರೊಟ್ಟಿ ಮಾಡೀನಿ ಇಷ್ಟ ನೋಡಿ. ಜೋಳದ ರೊಟ್ಟಿ, ಒಲೆ ಮೇಲ್ಗಡೆ ರೊಟ್ಟಿ ಮತ್ತು ಪಲ್ಯ ನೋಡಿ. ಬದ್ನಿಕಾಯಿ ಪಲ್ಯ ಮಾಡೀನಿ ರೀ. ನೀನೇ ಕೂಗಲ್ದವ್ರು ಅಂತ್ಯಾಕೆ ತೊಗೊಂಡಿದ್ದು ಪ್ಲೇಟ ಬರಬ್ರಿ ಆಗಿತ್ತು ನೋಡ್ರಿ. ಹಿಂಗೆ ಮುಚ್ಲಾಕ ಅದು ಪುಂಡಿ ಪಲ್ಯ ಕೊಟ್ಟಾರಿ. ನಮ್ಮ ಅತ್ತೆ ಕೊಟ್ಟಾದ್ರೆ ನಮ್ಮ ಅರುಣ ತೊಗೊಂಬಂದ್ರಿ. ಈಗ ಪುಂಡಿ ಪಲ್ಯ ಮಾಡ್ತೇನೆ ತಗೋ ಮಮ್ಮಿ ಅಂತೇಳಿ ಕೊಟ್ಟಾರೆ. ಈಗೇನು ಆಗಂಗಿಲ್ಲ ರೀ, ಅದು ಎಲ್ಲ ಕ್ಲೀನ್ ಮಾಡ್ಕೊಂಡಿರೋಷ್ಟು ಕೆಲಸ ಆಗೈತ್ರಿ. ಊಟ ಮಾಡಬೇಕು, ರೆಡಿ ಆಗಬೇಕು. ನಾನು ಹೋಗೋದಾಗ್ತೈತೆ, ಯಜಮಾನ್ರು ಹೋಗೋದಾಗ್ತೈತೆ. ಬರೀ ಯಜಮಾನ್ರು ಏನೋ ಮಾಡಕತ್ತಾರೆ. ಭಾಳ ತನ ಆಯಿತು ಚಹಾ ಕುಡ್ದು ಹೋದಂದನ ಕಾಣಿಸ್ತಾನೇ ಇಲ್ಲ ರೀ. ಏನು ಮಾಡಕತ್ತಾರೆ ನೋಡೋಣ ಬರ್ರಿ. 2 ದಿನದ್ದು ಇದ್ದು ರೀ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದಾರೆ. ನೀರಿದ್ರೆ ಕೆಲಸ ಬಡ ಬಡ ಆಗ್ತೈತೆ ನೋಡಿರಿ. ನಿನ್ನೆ ಗುಳಿಗೆ ಹಾಕಿದ್ದೀವಿ ರೀ, ಕಡಿಮೆ ಆದಂಗೆ ಆಗೈತೆ ನೋಡ್ರಿ. ಉಪ್ಪು ಒಂದು ಸ್ವಲ್ಪ ಮುಸ್ರಿ ಇಟ್ಟಾರಿ. ಅಕ್ಕ ಕೋಳಿಗೆ ಹಾಕ್ಯಾರಿ ಮುಸ್ರಿ. ಈಗ ಹೋಗಿಲ್ಲ ರೀ ನಮ್ಮದು ಗಾಡಿ ಇವತ್ತು ಬಾಡಿಗೆ ಎಲ್ಲಿ ಹೋಗಿಲ್ಲ ರೀ. ಎಲ್ಲದಿರಿ? ಎಲ್ಲ ಕ್ಲೀನ ಮಡಿ ಮಾಡ್ಯಾರ ನೋಡ್ರಿ. ಇವತ್ತು ಸನ್ಕಿಲೆ ಕ್ಲೀನು ಮಾಡಕತ್ತಾರೆ, ಕಸ ತೆಗಿಯಕತ್ತಾರೆ. ಕಸ ನಾನು ಮಾಡಬೇಕಾಗಿರೋ ಕೆಲಸ ಅವ್ರು ಮಾಡ್ತಾರೆ. ಸಜ್ಜಿ ಮೇವಿನಂದೆಲ್ಲ ಕಸ ತೆಗ್ದಾರ ನೋಡ್ರಿ. ಈ ಕಡೆ ಎಲ್ಲ ಇವು ಹಚ್ಚಿದ್ದು ಎದ್ದೇ ಇಲ್ಲ ಏನು ರೀ? ಅವು ಎಲ್ಲ ಕೊಳ್ತಂಗ. 1-2 ಬಾಡಿ ಹಚ್ಚಿದಂಗೆ ಅದು. ಇವು ಬರೀ 2-3 ಈಚೆ ಕಡೆ ಒಂದು 5 ಸೀತಾಪಕಾಯಿ. ನಮ್ಮ ನಾನು ಶಾಲ್ಯಾಗ ಕೊಟ್ಟಿದ್ರು ನೋಡ್ರಿ. ಇದು ನಿಂಬೆಕಾಯಿ ಗಿಡ ಹೋದ ವರ್ಷ ಅಲ್ಲಿ ಟ್ಯೂಷನ್ಗೆ ಹೋಗಿದ್ರಲ್ಲೇ, ಟ್ಯೂಷನ್ಗೆ ಹಚ್ಚಿಂಟ್ರಲ್ಲ 2 ತಿಂಗಳು. ಅವಾಗ ಕೊಟ್ಟಿದ್ರಿ ಅಲ್ಲಿ. ಅದು ಯಾಕೋ ದೊಡ್ಡದಾಗೋಲಿಕ್ಕೆ ಸಜ್ಜಿ ಮೇವ್ದಾಗೆಲ್ಲ ಅಲ್ಲೇ ಮೇವ್ನ್ಯಾಗ ಅಲ್ಲೇ ಇದು ಆದಂಗೆ ಆಗ್ತೈತಿ. ನಿನ್ನೆ ಹರಿದೀನಿ ರೀ ಸೀತಾಪಕಾಯಿ. ನಿನ್ನಿಲ್ಲ, ಮೊನ್ನೆ ಹರಿದೀನಿ ರೀ. ಮೊನ್ನೆ ಇದು ಬಂದೈತ್ರಿ ಹಣ್ಣಿಗೆ. ಅಗಿ ಅದೇ ತೊಗೊಂಡು ಬರ್ರಿ, ಅವ್ರಿಗೆ ಹಚ್ಚು ಇವತ್ತು. ನಾ ಎಲ್ಲಿ ಹೋಗೋದು? ನನಗೆ ಕರ್ಕೊಂಡು ಹೋಗ್ರಿ ನೀವು. ಬರೇ ಇಲ್ಲೊಂದು ಬದ್ನಿಕಾಯಿ ಆಗೈತಿ ಅಂತ ಇಟ್ಟಿನದನ್ನು. ಇದನ್ನೊಂದು ಹರಿದ್ರೆ ಅದ್ರ ಜೋಡಿ ಪಲ್ಯ ಆಗ್ತದೆ. ಈಗೇನು ಗೊಬ್ಬರ ಅದು ಏನೂ ಹೋಗ್ಯಾಕೆ ಹೋಗ್ಬೇಡ. ಕಸ ಮಾತು ಹೇಳುದನ. ಈಗ ಗೊಬ್ಬರ ಹೋಗಿಬೇಡ್ರಿ ಅದಕ್ಕೆ. ಇನ್ನೂ ಒಂದು ಆಗ್ಲತ್ತಿತ್ತು. ಈ ಬದ್ನಿ ಗಿಡದ ಬಡ್ಡೆ ಅಂತೆಲ್ಲ ಸ್ವಚ್ಛ ಮಾಡ್ರದು ಎಲ್ಲ. ಅಲ್ಲಿ ಒಂದು ಗಿಡ ಇರ್ತದೆ, ಎಷ್ಟು ಚಂದ ಆಗ್ತಿತ್ತು ಕಾಯಿ. ತಪ್ಪಲ ಎಲ್ಲ ಚೂಟಿನ ಮನೆ. ಇದಕ್ಕೆ ಸ್ಟೇಟ್ ಆಗೋಲ್ತಿದ್ದು ಗಿಡ. ತಪ್ಪಲ ಚೂಟಿನ ಇದಕ್ಕೆಲ್ಲ ಅಷ್ಟು ಹಿಂಗೆ ಅಂದ್ರೆ ದೊಡ್ಡದಾಗ್ತೈತಿ. ಮತ್ತು ಹೊಳೆ ಸಿಗುತ್ತೆ. ಬೇರೆ ಮ್ಯಾಗದಾರದ್ರು ಒತ್ರಿ ಬನ್ನಿ ಅದಕ್ಕೆ ಒಬ್ಬಿಗೆ ನೋಡ್ರಿ. ಅಲ್ಲಿ ಬೇರೆ ಮ್ಯಾಗ ಕಾಣಕ್ತಾವ. ಒಂದು ಕಟ್ಟಿಗೆ ಇರತ್ತೆ, ಒಂದು ಸ್ಟೇಟ್ ಮಾಡ್ಬೇಕು ಅದನ್ನು. ಆ ನಿಂಬೆ ಗಿಡದ ಬಡ್ಡ್ಯಾಗ ಒಂದು ಮೆಣ್ಸಿನ ಗಿಡ ಎದ್ದೈತಿ, ಹಂಗೆ ಕಿತ್ತು ತೆಗ್ದಿರಿ. ಮತ್ತು ನಿಂಬೆ ಗಿಡದ ಬಡ್ಡ್ಯಾಗ ಇತ್ತೂರ್ನ ಆಡುಗಳು ಸದ್ಯ ತಿನ್ನಾಗಿಲ್ಲ ನೋಡಿ. ಬದ್ನಿಕಾಯಿ ಚೂಟಿದ್ದು ತಪ್ಪಲ ತಿನ್ನಲ್ಲ ಆಡುಗಳು. ಕಾಯಾಗ್ಯಾಕತ್ತ ನೋಡ್ರಿ ಇಲ್ಲಿ. ಇದೆಲ್ಲ ಹೊರಗೆ ಹೋದೋಗಿರಿಲ್ಲ, ಕೋಳಿಗೆರೆ ಹಾಕ್ರಿ. 10-20 ನಿಮಿಷ ಕಡಿಮೆ ಐತಿ ಟೈಮ್. ಯಾರು ಹೋಗೋದು? ಚಿನ್ಯಾನ ಅಂತಕ ನೋಡ್ರಿ. ಹೋಗು ಹಂಬ್ಲತ್ರಿ. ನಂದೇನು ಕೆಲಸ ಇಲ್ಲ ಏನಿಲ್ಲ. ನೀವು ಆ ಕಡೆ ಬಿಜಾಪುರಕ್ಕೆ ಹೋದ್ರೆ ನಾ ಈ ಕಡೆ ಗಲ್ಗಲಿಗೆ ಹೋಗಿ ಮೆಣಸಿನ್ಕಾಯಿ ಬದ್ನಿ ಗಿಡ ಹಾಗೆ ತೊಗೊಂಬರ್ತೀನಿ.
ವಾಲ್ ಆತಂದ್ರೆ ನೀವು ಈ ಕಡೆ ಹೋಗಿ ತೊಗೊಂಬರ್ರಿ, ನಾ ಬಿಜಾಪುರಕ್ಕೆ ಹೋಗಿ ಬರ್ತೀನೋ. ಯಾಕ ಅವೇನು ಮಾಡ್ಯಾನ? ಇಲ್ಲೊಂದು ಟಮಾಟಿ ಗಿಡ ಐತ್ರಿ, ಕಿತ್ಬೇಡ್ರಿ. ಇಲ್ಲೊಂದು ಇದೈತೆ ನೋಡ್ರಿ ಟಮಾಟಿ ಗಿಡ. ಇದೊಂದು ಟಮಾಟಿ ಗಿಡನ ಅವು ಬೇರೆ ಕಡೆ ಎಲ್ಲರೂ ಹಚ್ಚಾಕ್ ಬರ್ತೈತೆ. ಮತ್ತು ಬದ್ನಿಕಾಯಿ ದಪ್ಪ ಅಲ್ಲ, ಬದ್ನಿಕಾಯಿ ದಪ್ಪ ಅಂತಂದ್ರೆ ಇನ್ನೊಮ್ಮೆ 1 ಪಾವು ಕಿಲೋ ತಂದು ಅದ್ರ ಜೋಡಿ ಪಲ್ಯ ಆಗ್ತೈತೆ ನಮ್ಗೆ. ಬರ್ರಿ, ರೆಡಿ ಆಗ್ತೀನಿ ರೀ. ನಾನು ಊಟ ಮಾಡೀನಿ. 11ಕ್ಕೆ ಇದಕ್ಕೆ ಮಮದಾಪುರಕ್ಕೆ ಬಸ್ ಬರ್ತೈತಿ. ಮಮದಾಪುರಕ್ಕೆ ಹೋಗ್ಬೇಕು ಈಗ. ಬಸ್ ಹೋತೀಗ, ಇಲ್ಲಿ ಪಾಸ್ ಆಗೈತಿ ಈಗ ಬಸ್ ಎಲ್ಲ. 11ಕ್ಕೆ ಇದಕ್ಕೆ ಹೋಗತಿ. ಬರ್ರಿ, ಹಂಗಂದ್ರೆ ಇಳ್ಸಕತ್ರಿ. ಬರ್ರಿ ಬರ್ರಿ ಹೋಗುನ್ ಬರ್ರಿ ಬಡಗ್ರಿ. ಹೋಗಿ ಯಾವ್ದಾರ ಬಸ್ಸಿಗೆ ಬರ್ತೀವಿ. ಮಮದಾಪುರ ತನ ಬಂದು ತೊಗೊಂಬಂದು ನೀರಾಗಿಡ್ರಿ ಅಂತ ಮೇಲೆ ಡಬ್ಬ್ಯಾಗ. ಮತ್ತೇನು ಇದು ಅರುಣ ಮಣ್ಣು ಕೊತ್ತಂಬರಿ ಬೀಜ ಹೇಳಿನಲ್ಲಿ ರಾಜು ನನ್ನ ಅಂಗಡ್ಯಾಗ ತೆಂಗಲ್ ಗೊತ್ತೇನು ತಂದಾನೇನಿಲ್ಲೇನ. ಈ ಮೂಲಂಗಿ ಕಾಯಿ ಆಗೈತ್ಲ ಇಲ್ಲಿ ನೋಡ್ರಿ. ಮೂಲಂಗಿ ಕಿತ್ತೀರೇನು ಇದನ್ನ? ಮೂಲಂಗಿ ಕಾಯಿ ಗಿಡ ಎದ್ದೈತೆ. ಬೀಜ ಎಲ್ಲಿದೆ ಬಿದ್ದೈತಿ ಅದು. ಅವಾಗ ಕಾಯಿ ಆಗಿದ್ದಿಲ್ಲ. ರೆಡಿ ಆಗ್ತೇನೆ ರೀ ನಾನು. ಇನ್ನು ಮೊಬೈಲ್ ಎಲ್ಲಿಟ್ಟ ನೋಡ್ರಿ ಕಸದ ಮ್ಯಾಗ. ಇದಟ್ಟು ಹಸನ್ ಮಾಡ್ಬೇಕು ಅವರು ಇದ್ರ ಗಿಡದ ಬಡ್ಡ್ಯಾಗ. ಚೋಟ್ಯಾ ಕಾಯಿ ತೊಗೊಂಬರ್ತೀನತ್ತಿ. ಕಾಯಿ ಇರ್ತಾವ ನಮ್ಮಲ್ಲಿ. ಹಾಂ, ಚೋಟ್ಯಾ ಕಾಯಿ ಚೋಟ್ಯಾ ಕಾಯಿ ತೊಗೊಂಬರ್ಲೆ. ಚೋಟ್ಯಾ ಆಗ್ತೇವೆ. ಹಾಂ, ಚಂದ ಮಾತಾಡ್ತಾನ ನಮಗ. ಹೋಗಾರ ಒಟ್ಟೆ ಹೋಗೋಣ ನಾವು. 2 ಸಲ ಬಸ್ ತಪ್ಸ ನನಗೆ ಹೋಗೋಣ. ಚಪ್ಪಲ್ ಕಾಯಿ ಹಿಡ್ಕೊಂಡು ನಿಂತು ಬಿಡ್ತಾನ. ಈಗ 2 ಸಲ ಈಗ ಒಟ್ಟ ಮ್ಯಾಗ ಹೋಗಲ್ಲ ಚಪ್ಪಲ್ ಹಾಕ್ಕೊಂಡು. ಕೆಳಗೆ ಬಿಟ್ಟು ಬಡ ಹಿಡಿದು ಬಂದ್ಬಿಡ್ತೀನಿ. ಒಳಗಿನ ಬ್ಯಾಗ್ ತೊಗೊಂಬ ಹೋಗತ್ತೆ ಹೇಳಿ ಅವನಿಗೆ. ಕಾಯಿ ಕುರ್ಕುರಿ ಅದು ಎಲ್ಲ ತಿನ್ಸೋದು ಬಿಟ್ಟ ಈಗ. ಇದು ಆ್ಯಪಲ ಮೋಸಂಬಿ ತಿನ್ನಿಸ್ತಾವ ಅವನಿಗೆ ನೋಡಿರಿ. ಮತ್ತು 2 ಕಾಯಿ ಸಿಕ್ಕುರಿ ಸೀತಾಪ್ಲ ಹಣ್ಣಾಗ್ತಾವ. ಏನು ಮಾಡ್ತಾವ ಆಗ್ಯಾವ್ರ ಅರ್ಶಿನ್ಗಿ ಬಣ್ಣ 2 ಕಿತ್ಕೊಂಡಿದ್ರವನ. ಇದಕ್ಕೆ ಒಂದು ಕಟ್ಗೆ ನೆಡಾಕ್ರಿ ಇಲ್ಲಿ ಇದು ಮಾಡಂಗೆ ಬಾಕ್ಲಿಗೆ ಕಾಲಿಗೆ ಹಚ್ಕೊಂಡಿ ನಾ ಮೊನ್ನೆ ಪತ್ರಾಸು. ಟಮಾಟಿ ಗಿಡ ನೋಡಿ ಎಷ್ಟು ದೊಡ್ಡದಾಗೈತಿ. ಕಾಯಿ ಆಗ್ಯಾಕತ್ತಾವ ಈಗ. ಇದಕ್ಕೆ ಒಂದು ಏನಾರ ಅದಕ್ಕೆ ಚರಿತು ಒಂದು ಕಟ್ಟಬೇಕಾಗೈತಿ ಮ್ಯಾಕೋತದ. ಬರ್ರಿ, ರೈತರ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡಕತ್ತೀರಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೆಣಸಿನ ಗಿಡ ಒಂದೇ ಸೆಪ್ರೇಟ್ ಐತದ ಇಲ್ಲಿ ಐತೆ ನೋಡಿ ಸ್ನೇಹಿತರೆ. ಅದು ಬೇರೆ ಕಡೆ ಓದ್ ಕಿತ್ತು ಹಚ್ಚಿದ್ರು ಅವನು. ಇದ್ರ ಬಡ್ಯಾಗೇನು ಬಿಡಂಗಿಲ್ಲ ರೀ. ಇಲ್ಲಿ ಆಡಿನ ಗೊಬ್ಬರ ಹಾಕಿರ್ಲೆ. ಗೊಬ್ಬರ ಕಸನ ಇನ್ನು ಆಡಿನ ಗೊಬ್ಬರ ಹಾಕೋದು ಬ್ಯಾಡ. ಭಾಳ ಕಸ ಇರ್ತೈತಿ. ಆಡ ಎಲ್ಲ ಥರ ತಿಂದಿರ್ತೈತಲ್ಲ, ಕಸ ಭಾಳ ಇರ್ತೈತ್ರಿ. ನೋಡಿ ಆಲೂವೇರಿ ಗಿಡ ಎಲ್ಲ ತೋದ್ಯಾಡ್ಯಾರ. ಇನ್ನೂ ಸ್ವಲ್ಪ ಬಿಗಿಲಾಕತ್ತೈತ್ರಿ ಈಗ. ನೋಡಿ ಹೋಗಿ ಬಂದು ವ್ಯವಸ್ಥೆ ಮಾಡೋಣ್ರಿ ಇದಕ್ಕೆ ಏನಾರು. ಇಲ್ಲಿ ಜೀಲಿ ಇದ್ರ ಗಿಡಗಳು ಎದ್ದಿದ್ರಿ ಎಲ್ಲ ಕುರ್ಪಿಲೆ ಆಟೋ ಕಿತ್ತು ಹೋಗಿದ್ಬಿಟ್ರಿ ನೀವು. ಇದ್ರು ಈ ಗಿಡ ಎದ್ದೈತ್ಲ ಆಡ್ತೀನೋ ಕಸದ್ದು. ಎಷ್ಟು ದೊಡ್ಡದಾಗೈತ್ರಿ ಜೀಲಿ ಗಿಡ ಇದು. ಬರ್ರಿ ಸ್ನೇಹಿತರೆ ಮತ್ತೆ
ನೋಡಿ ಬಂದಿ ನೋಡ್ರಿ ಮನೆಗೆ. ಎಲ್ಲಾರು ಬಂದಾರ ನೋಡ್ರಿ ಅಕ್ಕ ಅವರು ಸೇಮ್ ಉಟ್ಕೊಂಡ್ ಬಂದಾರಿ ಸೀರೆ. ಮಾಮ ಬರನೇ ಮಾಡ್ಕೊಂಡ್ರಿ ಪಾಪ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಏನ್ ಮಾಡಿದ್ರಿ ಮಮ್ಮಾಗ ನೋಡಾಕ್ ಬಂದಾರಿ ಅವರು. ಬಿಜಾಪುರಕ್ಕೆ ಬಂದ್ರೆ ನಮ್ಮ ಚೋಟು ನೋಡಾಕ್ ಚೋಟು ಮಕ್ಕೊಂಡ್ರವ ದನ್ಗೆ ಮಾಡಾಕ್ತಾರಿ. ಇವರು ಚಾ ಮಾಡಾಕತ್ತಾರಿ ಮಧ್ಯಾಹ್ನ ಟೈಮ್ದಾಗ. ಎರಡಾಗೆ ಟೈಮ್ ಚಾ ಹೋಗಿ ಬಂದು ಮಾಡ್ತಿದ್ವಿ ಹತ್ತಟ್ಕೆ. ಆ ಬಗುಣ್ ತುಂಬ ಚಾ ಇಟ್ಟು ಯಾವಾಗ ಕೂತಿರ್ತೈತಿ ಅದನ್ನ. ಹಾಂ ದೇವ್ರ ಮನೆ ನೋಡ್ರಿ ಅವ್ರದ್ದು. ಅಕ್ಲಂಗ್ ಬಿಟ್ಟು ಬಂದ ಒಂದು ತಿಂಗಳೆಲ್ಲ ಹಾಕತಿ. ಬರ್ರಪ್ಪ ಯಾರು ಬರ್ತೀರಿ ಬರ್ರಿ. ನಾವು ನಾವು ಒಳಗೆ ಹೋಗೋರಿದೀವ ನೋಡಿ ಬರಕತ್ತ ನಡಿಲ್ಲ ಸಾಲಿ ಕೂದಲ ಮತ್ ಬಿಡುವರ್ಲ ಮನಿ ಇದ್ ಬಳಕ ಪರ್ಸಿ ಮ್ಯಾಗ ಕಾಣ್ತಾವ. ಇಲ್ಲಿ ನಮ್ಮ ಮನಿಗೋದಾಗ ಕಾಣಂಗಿಲ್ಲ, ನಮ್ಮಲ್ಲಿ ಕಾಣ್ತಾವ. ಚೋಟ್ಯ ಮಕ್ಕೊಂಡ ನಾವು ಶೆವ್ ಹೋಗ್ಬೇಕಂತ ಅಕ್ಕಿ ತಲೆ ಇಕ್ಕೊಂಡಿಲ್ಲಿನ. ಕಂಡಾಳ ನೋಡಿ ಎಷ್ಟು ಹೊಲಸುಚ್ಚ. ಬರ್ರಿ ನಮ್ಮ ಹುಡುಗರಿಗೆ ಭೇಟಿ ಆಗೋದೈತಿ ಮೊದಲಿಗೆ. ಒಟ್ಟ ಎದ್ರಾಗ ಎಲ್ಲ ಹತ್ತೀನು ಒಳಗಡೆ ಲಾಯ್ಕ್ ಅಲ್ಲೇ ಮಾಡೋದು ಮಗ್ಲ ಒಳಗಡೆ ಕಟ್ ಮಾಡೋದು ನೀನು ಹಿಡಿಯೋದಾಗ. ಚಾವಲ್ಲ ಚೋಟನ್ ಕರ್ಕೊಂಡು ಹೋಗ್ತಿದ್ವಿ. ಚುಟ್ಟಿ ಹೇಳು ಎಲ್ಲಾರು ಬಂದೀವಿ ಹೇಳೋ ಚುಟ್ಟಿ ಮುಕ್ಕೊಂಡ್ರಿ. ನೀವು ಎಬ್ಬಿಸ್ಬೇಡ್ರಿ ಅವ್ರ ಅಕ್ಕ ನೋಡ, ನೀವು ಎಬ್ಬಿಸ್ಬೇಡ್ರಿ. ನೋಡಿ ಸಾಲಿಗೆ ಹೋಗಿ ಬಂದಿವ್ರಿ. ಅಲ್ಲೇ ಊಟ ಮಾಡಿಸ್ಬೇಕಂದಿವ್ರಿ. ಊಟ ಎಲ್ಲಾರು ಇಲ್ಲೇ ಮನೆಗೆ ಬಂದ್ಬಿಟ್ಟಿವ್ರಿ. ಮನೆ ಸಣ್ಣಪ್ಪ ಐತ್ರಿ. 3 ಮಂದಿ ಹಾಸ್ಟೆಲ್ಕದಾರ ನೋಡ್ರಿ ಇವ್ರು. ಅಕ್ಕಿಲ್ಲ ಹೆಂಗೈತಿ ಹಾಸ್ಟೆಲ್ದ? ಚಲೋ ಐತಿ ಸಾಲೆ? ಜಗಳ ಆಡ್ಬೇಡ. ಫ್ರೆಂಡ್ಶಿಪ್ ಡೇ ಮಾರ್ಕಾಸ್ ಎಟ್ ಬಿದ್ದಾವ? ಅಳಕ್ ಹೋಗ್ಬೇಡ ಅಕ್ಕಿಲ. ನೋಡಿಲಿ ಮುಂದಿನ ಸಲ ಬರೋದ್ರಾಗನ ಮಾರ್ಕಾಸ್ ಹೆಚ್ಚು ತಗೊಂಡಿರ್ಬೇಕು. ನಿಂದ ಏಟ್ ಮಾರ್ಕಾಸ್ ಬಿದ್ದಾವ ಇವತ್ತ? ಅಕ್ಕಿ ಈ ಕಡೆ ನೋಡಿಲಿ ಏಟ್ ಬಿದ್ದಾವ ಮಾರ್ಕಾಸ? ಗಪ್ ಮಾಡು ಬಿದ್ದಾವ ಮಾರ್ಕಾಸ? ಹಿಂದಿ ಚಲೋ ತಗೊಂಡ ನೋಡಲಿ 20 ಕಿಲೋ. ಕನ್ನಡ 15 70 ಮಾರ್ಕಾಸ್ ತಗೊಂಡ 30 ಕಡಿಮೆ ಐತಿ. ಮತ್ತ ಅವ್ ಹ್ಯಾಂಗ ನೋಡಿಲಿ ವಾಡ್ ಮನಸ ಪೇಪರ್ದಾವ್ ಇವ್ನ ಸಾಲಿ ಬಿಟ್ಟು ಬಂದ. 20 ಮಾರ್ಕ್ಸ್ ಇವ್ರು ಬರ್ದಿದ್ದು, 10 ಮಾರ್ಕ್ಸ್ ಇವ್ರು ಹೆಂಗ್ ಅದಾರ ತತ್ತಿ ಪಲ್ಯ ರೊಟ್ಟಿ ಚಪಾತಿ 10 ಪಲ್ಯ ನೋಡ್ರಿ. 10 ಪಲ್ಯ ಎಲ್ಲಿ ನಿಮ್ ಹೊಲ್ದಾನ್ ಕಿತ್ಕೊಂಡ್ ಬಂದ್ರಿ? ಇವಾಗ ಮನ್ ಬಿಟ್ಟು ಬಂದಿವ್ರಿ ಸೋಮವಾರ ದಿನ. ಹೆಂಗೈತಪ್ಪ ಹಾಸ್ಟೆಲ್ ಲೈಫ್? ಚಂದ ಹೆಂಗ್ ಓದೋದು ಬರೀದ್ ಮಾಡ. ಚುಟ್ಟಿ ನೀವ್ ಒಬ್ಳ ಇಲ್ಲಿ ಅಡ್ಮಿಷನ್ ಮಾಡ್ದ ಲಾಸ್ಟ್ ಹುಟ್ಟಿದೀನಿ. 2ನೇ ಅಲ್ಲ ಅವಾಗ ಹುಟ್ಟಿದಂದ್ರೆ 3ನೇ ಇತ್ತು. ನಾನು ಈಗ 2 ವರ್ಷ ಗ್ಯಾಪ್ ಆಗಿ ಹುಟ್ಟಿದ್ರೆ ಮೊನ್ನೆ ಅಂದ್ವ ನೀವು ಇವನೊಬ್ಬ ಇಲ್ಲೇ ಅಡ್ಮಿಷನ್ ಮಾಡಿದ್ರಿ. ನಿಮ್ ಬಂಗಾರ ಅಂಗಡಿಯಾಗ ಹೋಗಿದೀವಲ್ಲ, ಅಲ್ಲಿ ಬಂಗಾರ ಬಿಡ್ಸ್ಕೊಂಬರ ಕಾಲೊಂದ್ ಹುಡುಗಿ ಐತಿ. ಇವ್ಕಿತ ಒಂದಿಟ್ಟು ದೊಡ್ಡ ಆಕಿ ಚಕ್ಕಿ ಬಡಿದೇನೋ, ಪಪ್ಪಿ ಕುಡ್ದೇನೋ, ಆಕಿ ಕುರ್ಕುರೆ ಅಲ್ಲೂ ಕೈ ಬಡಬಾರ್ದು ತೋರ್ಸತ್ ಕುರ್ಕುರೆ ತಿನ್ಸುದೇನೋ ಹಂಗಾವ್. ಫ್ಯಾನ್ಸ್ ಅಲ್ಲ ಫ್ಯಾನ್ಸ್ ಫಾಲೋವರ್ಸ್ ಮಾಡಿದಾರ ಅವನಿಗೆ. ಹೋಗಿ ಮಕ್ಕೊಂಡ್ಬಿಟ್ರು. ಅವ
ಪಾಪ ಅಲ್ಲ ಎಷ್ಟು ಹೆಂಗ್ ಕೊಡತ್ತಿದ್ದೆಪ್ಪ ನೀನು ರೊಟ್ಟಿ ಕೊಡ್ತಾರಲ್ಲ ಅಬ್ಬು ಏನೋ ಕೊಡಾತಾನ ಅವ್ರ ಅಕ್ಕಾಗ ಏನ್ ಕೊಡಾತಾನು ಚಾಕ್ಲೇಟ್ ರೊಟ್ಟಿ ಹಾಕೊಂಡ್ ತಿನ್ಸು ರೊಟ್ಟಿ ಎಡ್ತಕ್ ಹಚ್ಕೋತಿ ಸೆವೆಂತ್ ಹಚ್ಚಿದ್ರೆ ಸೆವೆಂತ್ ಹಚ್ಕೋತಾರ ಸೆವೆಂತ್ ಹಚ್ಕೊಂಡ್ರೆ ಸೆವೆಂತ್ ಹಚ್ಕೋತಿರತ್ ನೋಡ ಅವ್ ಹೇಳ್ತಾನ ಇವ ಏನು ಎಷ್ಟು ಸವಲತ್ತಿನ ಬರ ರೊಟ್ಟಿ ತಿಂದ್ ಬಂದ ದೊಡ್ಡ ಮಗು ಇದ್ರಾಗ ಹಾಕ್ಲಕತ್ತಪ್ಪ ಸಾಂಬಾರು ಅವ ಅಲ್ಲವ ಹಿಂದಿ ಅದು ಐತೆ ನೋಡ್ರಿ ಖಾರ ಎಣ್ಣೆ ತೋರಿ ಖಾರ ಎಣ್ಣೆ ಅವ್ರಿಗೆ ಹಾಕ ಚೋಟಿ ಚೋಟಿಗೆ ಏನ್ ಬೇಕು ಮಾ ಕುಡಿತೈತೆ ನಮ್ ಚೋಟಿ ಹಾಯ್ ಮಾಡು ಏ ಚೋಟು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಚೋಟಿ ಹಾಯ್ ಮಾಡು ಆ ಚೋಟಿ ಹಾಯ್ ಮಾಡು ಹಾಯ್